ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ, ಬಹಳ ಕಾಲದಿಂದ ಈ ದೇಶದಲ್ಲಿ ಆರ್ಯ ದ್ರಾವಿಡ ಅನ್ನುವ ಪರಿಕಲ್ಪನೆ, ಸಿದ್ಧಾಂತ ಬಹಳ ವಿವಾದಕ್ಕೆ ಒಳಗಾದಂಥದ್ದು. ಶತಮಾನಗಳ ಹಿಂದೆ ಯಾರು ಆರ್ಯರು ಅಂತ ನಾವು ಕರಿತೇವೋ ಅವರೆಲ್ಲ ತಮ್ಮನ್ನು ತಾವು ಆರ್ಯರು, ಹೊರಗಿನವರು, ಶ್ರೇಷ್ಠರು ಅಂತ ಹೇಳಿದ ಎಲ್ಲ ಪುಸ್ತಕಗಳು, ದಾಖಲೆಗಳು ನಮ್ಮ ಬಳಿ ಇದಾವೆ. ತಮ್ಮನ್ನು ತಾವು ಇತರ ಭಾರತೀಯರಿಗಿಂತ ಶ್ರೇಷ್ಠರೆಂದು ಬಿಂಬಿಸಿಕೊಂಡು ಮತ್ತು ತಾವು ವಿದೇಶದಿಂದ ಇಲ್ಲಿಗೆ ಬಂದವರಂತ ಅವರೇ ಒಪ್ಕೊಂಡಿದೆ. ಆದ್ರೆ ಇತ್ತೀಚೆಗೆ ಅವರಿಗೆ ಭಯ ಶುರುವಾಗಿದೆ. ಎಲ್ಲಿ ನಾವು ಈ ದೇಶದವರು ಅಲ್ಲ ಅಂದ್ರೆ ನಮ್ಮನ್ನೆಲ್ಲಿ ಕತ್ತಿ ಹಿಡಿದು ಹೊರಗೆ ಹಾಕ್ತಾರ ಅನ್ನೋ ಭಯದಿಂದ ಆರ್ಯರು ಭಾರತದ ಮೂಲ ನಿವಾಸಿಗಳೇ, ಅವರು ಹೊರಗಿಂದ ಬಂದಿಲ್ಲ, ಇಡೀ ಜಗತ್ತಿಗೆ ಎಲ್ಲ ಜ್ಞಾನದ ಮಾರ್ಗವನ್ನು ತೋರಿಸಿದ್ದು ಆರ್ಯ ಸನಾತನ ಧರ್ಮ ಅನ್ನುವ ಸುಳ್ಳನ್ನ ಪ್ರತಿಪಾದನೆ ಮಾಡಲು ಬೇರೆ ಬೇರೆ ರೀತಿಯ ಎಕ್ಸರ್ಸೈಸ್ ಅದು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಬಂದಿದ್ದೇವೆ. ಇಲ್ಲಿ ಮತ್ತೆ ವೇದ ಕಾಲಕ್ಕೆ ಹಾರುವ ಈ ಸನಾತನವಾದಿಗಳ ಪ್ರಯತ್ನದ ಒಂದು ಭಾಗವನ್ನ ಒಂದು ಪ್ರಮುಖ ಘಟನೆಯನ್ನ ನಾನು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ವೇದಗಳು ಭಾರತದಲ್ಲಿ ಹುಟ್ಟಿವೆಯೇ ಅನ್ನುವ ಪ್ರಶ್ನೆಗೆ ಬಹಳ ಸ್ಪಷ್ಟವಾಗಿ ಅವು ಇಲ್ಲಿನವು ಅಲ್ಲ ಅಂತ ಪ್ರಾಜ್ಞರು ಈಗಾಗಲೇ ಸಿದ್ಧ ಮಾಡಿದ್ದಾರೆ. ವಿಜ್ಞಾನಿಗಳ ಪ್ರಕಾರ ಆರ್ಯರು ತಮ್ಮೊಂದಿಗೆ ಮಧ್ಯಪ್ರಾಚ್ಯದಿಂದ ಬರುವಾಗ ಸಂಸ್ಕೃತ ಜನ್ಮ ಭಾಷೆಗಳನ್ನ, ಅಶ್ವ ರಥಗಳನ್ನ, ಹೋಮ ಹವನಾದಿ ವೇದಕಾಲಿನ ವಿಧಿ ವಿಧಾನಗಳನ್ನ ತಮ್ಮೊಂದಿಗೆ ಹೊತ್ತು ಭಾರತಕ್ಕೆ ತಂದರು ಅನ್ನೋದು ಸ್ಪಷ್ಟಪಡಿಸಿದ ವಿಜ್ಞಾನಿಗಳು ಸಿದ್ಧ ಮಾಡದಂತ ವಿಷಯ. ಇನ್ನು ಎರಡನೆಯದು, ಕ್ರಮೇಣ ಈ ಎಲ್ಲ ಆರ್ಯರ ಆಚರಣೆಗಳು, ವೇದಗಳು ಇವೆಲ್ಲ ನಮ್ಮ ದ್ರಾವಿಡ ಸಂಸ್ಕೃತಿಯೊಂದಿಗೆ ಮಿಳಿತವಾಗಿ ರೂಪಾಂತರಗೊಂಡಿವೆ ಮತ್ತು ವಿಕಾಸ ಹೊಂದಿವೆ. ಸಂಸ್ಕೃತವು ಮೊದಲುಗೊಂಡಂತೆ ಆರ್ಯರ ಎಲ್ಲ ಆಚರಣೆಗಳು, ಭಾಷೆಗಳು ಇವು ಇಲ್ಲಿನ ದ್ರಾವಿಡ ಸಂಸ್ಕೃತಿಯೊಂದಿಗೆ ಮಿಳಿತಗೊಂಡು ಮಿಕ್ಸಪ್ ಆಗಿ ರೂಪಾಂತರಗೊಂಡು ವಿಕಾಸ ಹೊಂದದಂತವು ಹೊರತು ಅವು ಈ ನೆಲದಲ್ಲಿ ಹುಟ್ಟಿದ್ವು ಅಲ್ಲ ಅನ್ನೋದು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಇನ್ನು ಸನಾತನಿಗಳು ಇದನ್ನೆಲ್ಲ ಒಪ್ಪೋದಿಲ್ಲ. ಅವರು ವೇದಕಾಲಿನ ಜ್ಞಾನ ಎಲ್ಲ ಇಲ್ಲಿಯೇ ಹುಟ್ಟಿದ್ದು, ಇಲ್ಲಿಯೇ ಉಗಮ ಆಗಿದ್ದು, ಇಲ್ಲಿ ಉಗಮವಾಗಿ ಜಗತ್ತಿನ ಎಲ್ಲ ಕಡೆಗೆ ಸಂಚಾರ ಮಾಡಿದೆ ಅನ್ನುವ ಮಿಥ್ಯವನ್ನ ಅವರು ಬಹಳ ವ್ಯವಸ್ಥಿತವಾಗಿ ಹರಡ್ತಿದ್ದಾರೆ. ಇದನ್ನ ಸಿದ್ಧ ಮಾಡಲು, ಪ್ರೂವ್ ಮಾಡಲು ಅವರು ಹೆಣಗಾಡ್ತಿರೋದನ್ನ ನಾವು ನೋಡ್ತಾನೆ ಇದೆ. ಇತ್ತೀಚೆಗೆ ರಾಕಿಗಡಿ DNA ಅನಾಲಿಸಿಸ್ ಆದ್ಮೇಲೆ ಅವರು ಬಹಳಷ್ಟು ಗಲಿಬಿಲಿಗೊಂಡಿದ್ದಾರೆ. ಅದಕ್ಕೆ ಕೌಂಟರ್ ಮಾಡುವ ಸಲುವಾಗಿನೇ, ಅದನ್ನ ಸಿದ್ಧಪಡಿಸುವ ಸಲುವಾಗಿ DNA ಪ್ರೊಫೈಲಿಂಗ್ ಸಲಕರಣೆಯನ್ನ ಕೇಂದ್ರ ಸರ್ಕಾರ, ಅದರ ಸಂಸ್ಕೃತಿ ಇಲಾಖೆ ತರಿಸ್ತಾ ಇರುವಂತ ಒಂದು ವಿಫಲ ಯತ್ನ ನಡೆದಿದೆ ಅನ್ನೋ ಘಟನೆಯನ್ನು ಇಟ್ಟುಕೊಂಡು ನಾನು ತಮ್ಮ ಜೊತೆಗೆ ಮಾತಾಡ್ತೇನೆ. ಪ್ರೊಫೆಸರ್ ವಸಂತ್ ಸಿಂಧೆ ಅನ್ನ ಬೆಂಗಳೂರು ಮೂಲದ ಒಬ್ಬ ಬಲಪಂಥೀಯ ಪ್ರೊಫೆಸರ್. ಈತ ನಿಯಾಸ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ನಲ್ಲಿ ಪುರಾತತ್ವ ತಜ್ಞ. ಈತ ಮನುಷ್ಯರ ತಳಿ ಗುಣ ಶೋಧನೆಯ ಹೊಸ ಯಂತ್ರಗಳನ್ನ ಕೇಂದ್ರ ಸರ್ಕಾರದ ಸಂಸ್ಕೃತಿ ಇಲಾಖೆ ತರಿಸ್ತಿದೆ ಎಂದು ದಿಲ್ಲಿಯ ಪತ್ರಿಕೆ ಒಂದು ಈ ಹಿಂದೆ ವರದಿ ಮಾಡಿತ್ತು. ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಬಿಟ್ಟು ಸಂಸ್ಕೃತಿ ಇಲಾಖೆ ಏಕೆ ಈ ತಳಿ ಶೋಧದ ಯಂತ್ರಗಳನ್ನು ತರಿಸ್ತಿದೆ? ಭಾರತೀಯ ಜನಾಂಗೀಯ ಲಕ್ಷಣಗಳನ್ನು ಪತ್ತೆ ಹಚ್ಚಲು ಪ್ರೊಫೆಸರ್ ವಸಂತ್ ಸಿಂಧೆ ಶಿಫಾರಸಿನಂತೆ DNA ಪ್ರೊಫೈಲಿಂಗ್ ಯಂತ್ರ ತರಿಸಲಾಗ್ತಿದೆ ಅಂತ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಈ ಹಿಂದೆ ವರದಿ ಮಾಡಿತ್ತು. ಇದರ ವಿರುದ್ಧ ದೇಶದ 120 ವಿಜ್ಞಾನಿಗಳು, ಇತಿಹಾಸಕಾರರು, ಸಮಾಜ ವಿಜ್ಞಾನಿಗಳು ಒಂದು ಜಂಟಿ ಹೇಳಿಕೆಯನ್ನ ನೀಡುತ್ತಾರೆ. ಯಾರು ಮೇಲು ಕೀಳು ಎಂಬುದು ಪತ್ತೆ ಹಚ್ಚಬೇಕೆಂದು ಪ್ರಯತ್ನಿಸುತ್ತಿದ್ದಾರೋ ಇದೊಂದು ಅಸಂಬದ್ಧ ಮತ್ತು ಅಪಾಯಕಾರಿ ನಡೆ. ಇದರಿಂದ ಸಮಾಜ ಒಡಿತದೆ. ಇದಕ್ಕೆ ಸರ್ಕಾರ ಕೈ ಹಾಕಬಾರದು ಅಂತ ಈ ವಿಜ್ಞಾನಿಗಳು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ. ದೇಶದ ವಿಜ್ಞಾನಿಗಳು ಧ್ವನಿ ಎತ್ತಿದ್ದೇ ತಡ ಪ್ರೊಫೆಸರ್ ಸಿಂಧೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ಜನಾಂಗೀಯ ಗುಣಪತ್ತೆಗಾಗಿ ಯಂತ್ರದ ಶಿಫಾರಸು ಮಾಡಿಲ್ಲ ಅಂತ ಅವರ ಹೇಳಿಕೆ ಹೊರಬೀಳುತ್ತದೆ. ಸಂಸ್ಕೃತಿ ಇಲಾಖೆ ಕೂಡ ಸ್ಪಷ್ಟನೆ ಕೊಡುತ್ತದೆ. ಜನಾಂಗೀಯ ಶ್ರೇಷ್ಠತೆ ಪತ್ತೆಗೆ ನಾವು ಈ ಮಷೀನ್ ಅನ್ನು ತರಿಸ್ತಾ ಇಲ್ಲ. ಆದ್ರೆ ಯಾಕೆ ತರಿಸ್ತೀವಿ ಅಂತ ಮಾತ್ರ ಅವರು ಸ್ಪಷ್ಟವಾಗಿ ಹೇಳೋದಿಲ್ಲ. ಸಿಂಧೆ ಅವರು ಹೇಳೋದಿಲ್ಲ, ಸಂಸ್ಕೃತಿ ಇಲಾಖೆ ಕೂಡ ಹೇಳೋದಿಲ್ಲ. ಜನಾಂಗಿ ಶ್ರೇಷ್ಠತೆಯ ಭ್ರಮೆ ಇದೆಯಲ್ಲ, ಇದು 60 ಲಕ್ಷ ಯಹೂದ್ಯರ ನರಮೇಧಕ್ಕೆ ಕಾರಣವಾದಂಥದ್ದು. ಅದಕ್ಕೂ ಮೊದಲು 1920ರಲ್ಲಿ ಯುಜೆನಿಕ್ಸ್ ಹೆಸರಿನ ಶುದ್ಧ ತಳಿಯ ಮಕ್ಕಳು ಪಡೆಯಲು ಅಮೆರಿಕ ಪ್ರಯತ್ನ ಮಾಡಿ ಈ ಶುದ್ಧ ತಳಿಯ ಮಕ್ಕಳು ಪಡೆಯುವ ಭ್ರಮೆ ಅಮೆರಿಕವನ್ನು ಕೂಡ 1920ರಲ್ಲಿ ಆವರಿಸಿತು. ಈ ಶ್ರೇಷ್ಠತೆಯ ವ್ಯಸನ ಮತ್ತು ಜನಾಂಗೀಯ ಶ್ರೇಷ್ಠತೆ, ತಳಿ ಅಂತ ಕರ್ಕೊಳ್ಳುವ ಒಂದು ಭ್ರಮೆ, ಇವೆಲ್ಲ ಬಹಳ ವ್ಯವಸ್ಥಿತವಾಗಿ ಇರತಕ್ಕಂಥವುಗಳು. 1950ರ ನಂತರ ತಳಿ ವಿಜ್ಞಾನ ಅನ್ನುವಂಥದ್ದು ವಿಕಾಸ ಗೊಂಡಂಗೆಲ್ಲ ಇಡೀ ಮಾನವ ಜನಾಂಗ ಒಂದೇ ಅನ್ನೋದು ಸಿದ್ಧ ಆಯ್ತು. ನಾಗರಿಕತೆಯ ಕೆಲವು ಭಿನ್ನತೆಗಳು ಗುರುತಿಸಬಹುದೇ ಹೊರತು ಜನಾಂಗೀಯ ವೈವಿಧ್ಯ ಅಥವಾ ರೇಸ್ ಡಿಫರೆನ್ಸಸ್ ಯಾವುದು ಇಲ್ಲ. ಜಗತ್ತಿನ ಎಲ್ಲರ ರಕ್ತದಲ್ಲೂ ಆಫ್ರಿಕನ್ ತಳಿಗುಣ ಇದೆ ಅಂತ ವಿಜ್ಞಾನದ ಜಗತ್ತು ಒಪ್ಕೊಂಡ್ ಬಿಡ್ತು. ಒಪ್ಕೊಂಡ್ ಕೂಡಲೇನೆ ನಾವು ಶ್ರೇಷ್ಠ ಅನ್ನೋರಿಗೆ ದಿಗಲಾಗೋದು ಸಹಜ. ಹಾಗಾದ್ರೆ DNA ಪ್ರೊಫೈಲಿಂಗ್ ಮಷಿನ್ ತರಿಸ್ತಿರೋದು ಯಾವ ಕಾರಣಕ್ಕಾಗಿ? ಪ್ರಶ್ನೆ ಇದು.
ಆರ್ಯ ಶ್ರೇಷ್ಠತೆಯ ಜನ ಇವರು ಇಲ್ಲಿ ಬಂದವರು, ಹೊರಗಿನಿಂದ ವಲಸೆ ಬಂದವರು. 65,000 ವರ್ಷಗಳ ಹಿಂದೆ ಇಲ್ಲಿ ಆದಿ ಜನರು ಆಫ್ರಿಕಾ ಮೂಲದಿಂದ ಬಂದ್ರು ಅಂತ ನಾವೆಲ್ಲ ಹೇಳ್ತೇವೆ. ಅವರೆಲ್ಲರನ್ನ 4,600 ವರ್ಷಗಳ ಹಿಂದೆ ದ್ರಾವಿಡರು ಅಂತ ಕರಿತಿದ್ರು. ಅವರು 65,000 ವರ್ಷಗಳ ಹಿಂದೆ ಇಲ್ಲಿ ಬಂದು ಸ್ಥಳೀಯರಾಗಿ ಹೋಗಿದ್ರು. 4,000 ವರ್ಷಗಳ ಈಚೆಗೆ ಬಂದವರು ಆರ್ಯರು ಅನ್ನೋದು ಎಲ್ಲಾ ಕಡೆಗೂ ಸಿದ್ಧ ಆಗಿರುವಂತಹ ಒಂದು ಸಂಗತಿ. ರಾಕಿ ಗಡಿಯಲ್ಲಿ 5,000 ವರ್ಷಗಳ ಹಿಂದಿನ ಮಹಿಳೆಯ ಮೂಳೆಯ DNA ಯಲ್ಲಿ ಆರ್ಯರ ಲಕ್ಷಣಗಳು ಇಲ್ಲ ಅಂತ 111 ವಿಜ್ಞಾನಿಗಳ ತಂಡ ಪತ್ತೆ ಹಚ್ಚಿ ಈಗಾಗಲೇ ಸಿದ್ಧ ಮಾಡಿದೆ. 5,000 ವರ್ಷಗಳ ಹಿಂದೆ ಭಾರತದಲ್ಲಿ ಆರ್ಯರು ಇರಲಿಲ್ಲ ಅನ್ನೋದು ಸಿದ್ಧ ಆಗಿ ಹೋಗಿರುವಂತದ್ದು. ಇನ್ನು ಮಧ್ಯ ಏಷ್ಯಾದ 523 ಅಸ್ಥಿ ಪಂಜರಗಳ DNA ಟೆಸ್ಟ್ ಮಾಡದಂತ ಈ 111 ವಿಜ್ಞಾನಿಗಳು ಅದರ ಜೊತೆಗೆ ರಾಕಿ ಗಡಿ DNA ಮ್ಯಾಚ್ ಆಗಿದೆ ಅಂತ ಹೇಳ್ತಾರ. ಹಾಗ ಆಗಿದೆ ಅಂದ್ರೆ ಸನಾತನಿಗಳಿಗೆ ಇದು ಒಂದು ದೊಡ್ಡ ಹಿನ್ನಡೆ. ನಾವು ಭಾರತೀಯ ಮೂಲದವರು ಎಂದು ತೋರಿಸಬೇಕಾದಂತ ಅನಿವಾರ್ಯತೆ ಆರ್ಯರಿಗೆ ಇವತ್ತು ಸೃಷ್ಟಿಯಾಗಿದೆ. ಪ್ರೊಫೆಸರ್ ವಸಂತ್ ಸಿಂಧೆ ಇವರು DNA ತಜ್ಞರಲ್ಲ, ಪುರಾತತ್ವ ತಜ್ಞರು. ಲಕ್ನೋದ ಮೈಕ್ರೋಬಾಲಜಿಸ್ಟ್ ನೀರಜ್ ರಾಯ್ ಇವರಿಬ್ಬರು 111 ವಿಜ್ಞಾನಿಗಳ ನಿಲುವಿಗೆ ವಿರುದ್ಧವಾಗಿ 2019 ವರ್ಷದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಹೇಳ್ತಾರ. ಅವರು ಭಾರತವೇ ಆರ್ಯರ ಮೂಲ ಅಂತ ಹೇಳ್ತಾರೆ. ಆಶ್ಚರ್ಯದ ಸಂಗತಿ ಅಂದ್ರೆ ಆರ್ಯರು ಇಲ್ಲಿನವರು ಅಲ್ಲ ಅಂತ ಒಂದು ವೈಜ್ಞಾನಿಕ ಲೇಖನ ಈ ಹಿಂದೆ ಪ್ರಕಟ ಆಗಿತ್ತಲ್ಲ, ಆ ಲೇಖನದ ಸಹಲೇಖಕರಾಗಿದ್ದವರು ಈ ಸಿಂಧೆ. ಒಮ್ಮೆ ನಮಗೆ ಪಕ್ಷಾಂತರಿ ಆಗಿಬಿಡ್ತಾರೆ. ಈ ಹಿಂದೆ ಆರ್ಯರು ಭಾರತೀಯರಲ್ಲ ಅನ್ನುವ ಒಂದು ಲೇಖನದ ಸಹಲೇಖಕರಾಗಿದ್ದಂತಹ ಪ್ರೊಫೆಸರ್ ವಸಂತ್ ಸಿಂಧೆ ಅವರು 2019ರಲ್ಲಿ ಇದ್ದಕ್ಕಿದ್ದ ಹಾಗೆ ಆರ್ಯರು ಈ ದೇಶದ ಮೂಲ ನಿವಾಸಿಗಳಂತ ಒಂದು ಪತ್ರಿಕಾ ಹೇಳಿಕೆಯನ್ನ ನೀರಜ್ ರಾಯ್ ಜೊತೆ ಕೂಡ್ಕೊಂಡು ಕೊಡ್ತಾರೆ. ಈ ಬೆಳವಣಿಗೆಯನ್ನು ತಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಅದಕ್ಕಾಗಿ DNA ಪ್ರೊಫೈಲ್ ಯಂತ್ರದ ಮೊರೆಯನ್ನ ಇವರು ಹೋದ್ರು ಅನ್ನೋದು ನಮ್ಮೆಲ್ಲರ ಸಂಶಯ. ಪ್ಲಾಸ್ಟಿಕ್ ಸರ್ಜರಿ, ಟೆಸ್ಟ್ ಟ್ಯೂಬ್ ಬೇಬಿ ಮುಂತಾದಂತಹ ಪುಷ್ಪಕ ವಿಮಾನ ಮುಂತಾದಂತಹ ಈ ಅತಿರಂಜಿತ ಅತಿರೇಕದ ಏನು ಈ ಸನಾತನಿಗಳ ಪಟ್ಟಿ ಇದೆಯೋ ಆ ಪಟ್ಟಿಯಲ್ಲಿ ಇತ್ತೀಚೆಗೆ ವೇದಗಣಿತ ಅನ್ನುವಂತ ಇನ್ನೊಂದು ಮಿಥ್ಯದ ಪರಿಕಲ್ಪನೆ ಸೇರ್ಕೊಂಡ್ ಬಿಟ್ಟಿದ್ದು ಬಹಳ ನಗೆ ತರಿಸುವಂತ ವಿಷಯ. ಜನಾಂಗೀಯ ಶ್ರೇಷ್ಠತೆಯ ಕೀಳಿನ ಹೊಗೆ ಈಗ ಅನೇಕ ರಾಷ್ಟ್ರಗಳಲ್ಲಿ ಮತ್ತೆ ಹೆಡೆಯಾಡುತ್ತಿದೆ. ಜನಾಂಗೀಯ ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ, ಇದು ಮಾನವ ಧರ್ಮದ ಮಾನವ ಜನಾಂಗದ ನಾಶಕ್ಕೆ ಕಾರಣ ಆದಂತದ್ದು. ಹಿಟ್ಲರ್, ಮಿಶಲೇನಿ ಎಲ್ಲ ಫ್ಯಾಸಿಸ್ಟರು ಕೂಡ ತಮ್ಮ ರಕ್ತ ಶುದ್ಧತೆಯ ಬಗ್ಗೆ ಇಟ್ಟುಕೊಂಡಂತ ಒಂದು ಭ್ರಮೆಯ ನಂಬಿಕೆ ಏನಿತ್ತು ಅದು ಅನ್ಯ ಧರ್ಮದ ಅನ್ಯ ಗುಂಪಿನ ನಾಶಕ್ಕೆ ಹಿಂಸೆಗೆ ಕಾರಣವಾದಂತದ್ದು. ಭಾರತದಲ್ಲೂ ಕೂಡ ಮಧ್ಯ ಏಷ್ಯಾದಿಂದ 4,000 ವರ್ಷಗಳ ಈಚೆಗೆ ಬಂದಂತಹ ಆರ್ಯರು ತಾವು ಬಹಳ ದೊಡ್ಡ ಶ್ರೇಷ್ಠರು ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ತಾರೆ. ಈ ಮೊದಲು ಅವರು ನಾವು ಈ ದೇಶದವರು ಅಲ್ಲ ಅಂತ ಹೇಳಿದವರು ಇತ್ತೀಚೆಗೆ ಅವರು ನಾವು ಇದೇ ದೇಶದವರು ಅಂತ ಹೇಳಕ್ ಶುರು ಮಾಡಿದ್ದಾರೆ. ಇದೇ ದೇಶದವರು ಆಗಿದ್ರೂ ಕೂಡ ನಾವು ಎಲ್ಲರಲ್ಲೂ ಶ್ರೇಷ್ಠರು ಅಂತ DNA ಪ್ರೊಫೈಲಿಂಗ್ ಮಷಿನ್ ತರಿಸುವ ಮೂಲಕ ಪ್ರೂವ್ ಮಾಡಲು ಹೊರಟಿದ್ದಾರೆ. ಇದೆಲ್ಲವನ್ನ ನಾವು ಬಹಳ ಗಂಭೀರವಾಗಿ ನೋಡಬೇಕಾಗ್ತದೆ. ಅದಕ್ಕೆ ಈ ದೇಶದ ವಿಜ್ಞಾನಿಗಳು ಈ ಸನಾತನವಾದಿಗಳ ಈ ಮಿಥ್ಯಗಳೇನಿದಾವೆ, ಶ್ರೇಷ್ಠತೆಯ ವ್ಯಸನ, ತಳಿ ಶ್ರೇಷ್ಠತೆಯ ವ್ಯಸನ, ರಕ್ತ ಶುದ್ಧತೆಯ ವ್ಯಸನ, ಈ ವ್ಯಸನಗಳಿಗೆ ಈ ದೇಶದ ವಿಜ್ಞಾನಿಗಳು ಪುರಾತತ್ವ ತಜ್ಞರು ಬಲಿ ಆಗಬಾರದು ಅನ್ನುವ ಕಾಳಜಿಯನ್ನಿಟ್ಟುಕೊಂಡು ಈ ವಿಷಯವನ್ನು ನಾನು ತಮ್ಮೆದುರುಗಡೆ ತಂದಿಟ್ಟಿದ್ದೇನೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯವನ್ನು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.